ಕರ್ನಾಟಕ ಕಂಡಿರ್ತಕ್ಕಂಥ ವಿವಾದಾತ್ಮಕ ಪತ್ರಕರ್ತ ರವಿ ಬೆಳಗೆರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಕಾಲವಾದ ನಂತರ ಹೊರತಂದಂಥ ರಾಜಲೀಲಾ ವಿನೋದ ಅನ್ನೋ ಪುಸ್ತಕದ ಮೂಲಕ ಕನ್ನಡ ನಾಡಿನ ಜನರಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಸೃಷ್ಟಿ ಮಾಡೋದ್ರಲ್ಲಿ ಯಶಸ್ವಿಯಾದರು. ನಾಡಿನ ಶೇಕಡ 90-95ರಷ್ಟು ಜನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ತಮಗಿರ್ತಕ್ಕಂಥ ನಂಬಿಕೆಯನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸತ್ಯ ಗೊತ್ತಿದ್ದರೂ ಕೂಡ ಎಲ್ಲೋ ಒಂದಷ್ಟು ಜನ ಮಾತ್ರ ರವಿ ಬೆಳಗೆರೆ ಅವರು ಬರೆದಿದ್ದಂಥ ಪುಸ್ತಕದಲ್ಲಿದ್ದಂಥ ಅಂಶಗಳು ಸತ್ಯ ಅನ್ನೋ ಅದನ್ನೇ ನಂಬಿಕೊಂಡು ಅದನ್ನು ವಾದ ಮಾಡ್ಕೊಂಡು ಬರ್ತಾ ಇದ್ದಂಥದ್ದು. ಅದನ್ನು ಕೆಲವೊಂದಷ್ಟು ಜನ ಕುತಂತ್ರಿಗಳು, ಕುಹಕಿಗಳು, ಕನ್ನಡ ದ್ರೋಹಿಗಳು ಅದನ್ನು ಅಪಪ್ರಚಾರ ಮಾಡಿಕೊಂಡು ಅದಕ್ಕೆ ದಿನ ಜೀವ ತುಂಬ್ತಾ ಇದ್ದಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಹೇಗಾದರೂ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ರಾಜಲೀಲಾ ವಿನೋದ ಪುಸ್ತಕದ ಮೂಲಕ ಅವರ ಹೆಸರಿಗೆ, ಅಣ್ಣವರ ಹೆಸರಿಗೆ ಏನು ಕಳಂಕ ಥರ ಕೊಟ್ಟಿದ್ರು, ಅದು ಸತ್ಯ ಅಲ್ಲ. ನಿಜವಾದ ಸತ್ಯ ಏನು, ಲೀಲಾವತಿಯವರ ಗಂಡ ಯಾರು, ವಿನೋದ್ ರಾಜ್ ಅವರ ತಂದೆ ಯಾರು ಅನ್ನೋ ಸತ್ಯವನ್ನು ದಾಖಲೆಗಳು ಸಹಿತ ಬಹಿರಂಗ ಮಾಡಬೇಕು ಅಂತ ಹೇಳಿ ನಾವು ಕಳೆದ 3-4 ವರ್ಷಗಳಿಂದ ನಿರಂತರವಾಗಿ ಮಾಡಿದಂಥ ಪ್ರಯತ್ನದ ಫಲವಾಗಿ ಕಳೆದ ವರ್ಷ ಅಂದರೆ 2025 ಫೆಬ್ರವರಿ ತಿಂಗಳಲ್ಲಿ ಚೆನ್ನೈ ಮಹಾನಗರ ಮತ್ತು ಅದರ ಪಕ್ಕದ ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಹಾಲಿಂಗ ಭಾಗವತರವರ ಮಾಲೀಕತ್ವಕ್ಕೆ ಸೇರಿದಂಥ ಸ್ವತ್ತುಗಳು, ಲೀಲಾವತಿಯವರ ಮಾಲೀಕತ್ವಕ್ಕೆ ಸೇರಿದಂಥ ಸ್ವತ್ತುಗಳ ದಾಖಲೆಗಳು ನಮಗೆ ಲಭ್ಯ ಆಯಿತು. ಆ ದಾಖಲೆಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ, ಲೀಲಾವತಿ ಅಮ್ಮಾಳ್ ಅಂದರೆ ಲೀಲಾವತಿಯವರು ಮಹಾಲಿಂಗ ಭಾಗವತರವರ ಧರ್ಮಪತ್ನಿ, ಹಾಗೆ ವಿನೋದ್ ಕುಮಾರ್ ML ಅಥವಾ ವಿನೋದ್ ರಾಜ್ ML ಅಂತಂದರೆ ಅವರು ಮಹಾಲಿಂಗ ಭಾಗವತರವರ ಮಗ ಅನ್ನೋದನ್ನು ಸರ್ಕಾರಿ ದಾಖಲೆಗಳು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೆ. ಕ್ರಯಪತ್ರ ಇರ್ಬೋದು, ದಾನಪತ್ರ ಇರ್ಬೋದು, ಅಥವಾ ತೀರುವಳಿ ಪತ್ರ ಇರ್ಬೋದು, ಅಥವಾ RTC ಪಹಣಿ, ಅಲ್ಲಿ ತಮಿಳುನಾಡಲ್ಲಿ ಅದನ್ನು ಪಟ್ಟ ಅಂತ ಕರೀತಾರೆ. ಹಾಗೆ ಅವರ ಆಧಾರ ಕಾರ್ಡ್ಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಲೀಲಾವತಿ ಅವರ ಗಂಡ ಮಹಾಲಿಂಗ ಭಾಗವತರ್ ಅನ್ನೋದು ಮತ್ತು ವಿನೋದ್ ರಾಜ್ ಅವರ ತಂದೆ ಮಹಾಲಿಂಗ ಭಾಗವತರ್ ಅನ್ನೋದು ದಾಖಲೆಗಳಿಂದ ರುಜುವಾತಾಗಿರೋ ಹಾಗೆ ಆ ದಾಖಲೆಗಳನ್ನು ಕಳೆದ ವರ್ಷ ನಾವು ಬಿಡುಗಡೆ ಮಾಡಿದ್ವಿ. ಅದನ್ನು ಪುಸ್ತಕದ ರೂಪದಲ್ಲಿ ತಂದು ಇದಕ್ಕೆ ಶಾಶ್ವತವಾದಂಥ ಈ ಕುಹಕಿಗಳಿಗೆ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ರವಿ ಬೆಳಗೆರೆ ಅಂತ ಕುಚೋದ್ಯಗಳನ್ನು ಮಾಡುವಂಥ ಒಂದಷ್ಟು ಜನಕ್ಕೆ ಶಾಶ್ವತವಾದಂಥ ಉತ್ತರವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸ್ನೇಹ ಪ್ರಕಾಶನದ ಮೂಲಕ ಲೀಲಮ್ಮ ನಿನ್ನ ಗಂಡ ಯಾರಮ್ಮ ಅನ್ನೋ ಪುಸ್ತಕವನ್ನು ದಾಖಲೆಗಳು ಸಹಿತ ಆ ದಾಖಲೆಗಳನ್ನು ಕೂಡ ಪುಸ್ತಕದಲ್ಲಿ ಮುದ್ರಣ ಮಾಡಿ ಆ ಜನರ ಬಾಯನ್ನು ಮುಚ್ಚಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಅದರಲ್ಲಿ ಇವತ್ತು ಯಶಸ್ವಿಯಾಗಿದ್ದೇವೆ. ಇವತ್ತು ನಡೆದಂಥ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ IAS ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಸಿ ಸೋಮಶೇಖರ್ ಅವರು, ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಬಿ ಗಣಪತಿ ಅವರು, ಹಾಗೆ ಚಲನಚಿತ್ರ ನಿರ್ದೇಶಕರಾಗಿರ್ತಕ್ಕಂಥ ಪ್ರವೀಣ್ ನಾಯಕ್ ಅವರು, ಹಾಗೆ ಮತ್ತಷ್ಟು ಇನ್ನಿಬ್ಬರು ಸಾಹಿತಿಗಳು ಮತ್ತು ಲೇಖಕರು ಆದಂಥ ದೊಡ್ಡಹೂಲು ರುಕ್ಕೋಜಿ ಮತ್ತು ಜಗನ್ನಾಥ್ ಬಹುಳೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಈ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಮಾಡಿದ್ರು. ಇದರ ಮೂಲಕ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯಾಗಿ, ಕನ್ನಡಿಗನಾಗಿ, ಒಬ್ಬ ಹೋರಾಟಗಾರನಾಗಿ ನನಗೆ ಒಂದು ಹೆಮ್ಮೆಯ ಸಂತಸದ ಕ್ಷಣ ಏನು ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಏನು ಇವರು ಕಳಂಕ ತರಕ್ಕೆ ಹೊರಟಿದ್ರು, ಆ ಕಳಂಕವನ್ನು ತೊಡೆದಾಕುವಂಥ ಕೆಲಸವನ್ನು ಇವತ್ತು ನಾವು ಮಾಡೋದರಲ್ಲಿ ಯಶಸ್ವಿಯಾಗಿದ್ದೇವೆ. ಹಾಗಾಗಿ ಶಾಶ್ವತವಾಗಿ ಅಂಥವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿ, ಇನ್ನು ಈ ಪುಸ್ತಕ ಬಿಡುಗಡೆ ಆದ ಈ ಕ್ಷಣದಿಂದ ಎಲ್ಲ ದೊಡ್ಡ ಮನೆ ಅಭಿಮಾನಿಗಳಿರ್ಬೋದು, ಕನ್ನಡಿಗರಿರ್ಬೋದು, ಸಂಪೂರ್ಣ ಅಭಿಮಾನಿ ದೇವರುಗಳಿಂದ ಅವರೆಲ್ಲ ಎದೆ ತಟ್ಕೊಂಡು ನಮ್ಮ ಅಣ್ಣ ಅವರು ಯಾವತ್ತೂ ಕೂಡ ನಿಷ್ಕಳಂಕ ವ್ಯಕ್ತಿತ್ವವನ್ನು ಹೊಂದಿದ್ದಂಥವರು, ಅವರು ಹುಟ್ಟಿನಿಂದ ಸಾವಿನವರೆಗೂ ಯಾವುದೇ ಕಳಂಕ ಇಲ್ಲದೆ ಬದುಕಿ ಬಾಳ್ದಂಥವರು. ಹಾಗಾಗಿ ಅವರು ಕನ್ನಡಿಗರ ಹೃದಯ ಸಾಮ್ರಾಟನಾಗಿರ್ತಕ್ಕಂಥದ್ದು ಅನ್ನೋ ಐತಿಹಾಸಿಕ ಸತ್ಯವನ್ನು ಜನರಿಗೆ ಸಾರಿ ಹೇಳುವಂಥ ನಿಟ್ಟಿನಲ್ಲಿ ಈ ಪುಸ್ತಕ ಒಳ್ಳೆಯ ಕೊಡುಗೆಯನ್ನು ಕೊಡ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದೊಡ್ಡ ಮನೆ ಅಭಿಮಾನಿಗಳಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.